ನೀವು ಯಾರು ಕೆ ಅಪ್ಲಿಕೇಶನ್ ಅಲ್ಲಿ ಈ ಒಂದು ಮಿಸ್ಟೇಕ್ ಗಳನ್ನ ಮಾಡಿದೀರಾ, ನಿಮ್ಗೆ ಯಾರಿಗೂ ಕೂಡ KCT ಹಾಲ್ ಟಿಕೆಟ್ ರಿಲೀಸ್ ಆಗಲ್ಲ, ನೀವು ಎಕ್ಸಾಮ್ ಬರೆಯಕ್ಕಾಗಲ್ಲ. ಓಕೆನಾ? ಮತ್ತೆ ನೀವು ಎಲ್ಲರೂ ಕೂಡ ಕೇಳ್ತಾ ಇರೋದೇನೆಂದ್ರೆ KCT ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕು ತಿರ್ಗಾ ಏನಾದರೂ ಓಪನ್ ಮಾಡ್ತಾರಾ? ನಾನು ಇವಾಗ ಎಕ್ಸಾಮಿನೇಷನ್ ಸಿಟಿ ಸೆಂಟರ್ನ ಎಡಿಟ್ ಮಾಡಬೇಕು, ಆಡಿ ನಂಬರ್ನ ಅಪ್ಡೇಟ್ ಮಾಡಬೇಕು, ನಾನು ಬೇರೆ ಏನೋ ಎಡಿಟ್ ಮಾಡಬೇಕು, ಇವಾಗ ಲಿಂಕ್ ಏನಾದರೂ ಮತ್ತೆ ಆಕ್ಟಿವೇಟ್ ಆಗುತ್ತಾ ಆಗಲ್ಲ ಅನ್ನೋದು ಕೂಡ ಕೇಳ್ತಾ ಇರಾ. ಇವೆರಡರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದ್ರು CET ಎಕ್ಸಾಮ್ನ ಬರೀತಾ ಇದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಈ ಒಂದು ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ನೀವು ಇಂಜಿನಿಯರಿಂಗ್ ಹಾಗೆ ಮೆಡಿಕಲ್ ಅಡ್ಮಿಷನ್ ಆಗೋವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಒಂದು ಅಪ್ಡೇಟ್ಸ್ ಗಳು ಬರ್ತಾ ಇರುತ್ತೆ ಒಂದು ಚಾನಲ್. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನೀವೆಲ್ಲರೂ ಕೂಡ CET ಮತ್ತೆ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ನೀವು ಯಾವ ರೇಂಜ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ನಿಮ್ಗೆ ಗೊತ್ತಾಗಬೇಕಂದ್ರೆ ನೀವು ಸೆಲ್ಫ್ ಆಗಿ ಒಂದು ಮಾಕ್ ಟೆಸ್ಟ್ ಗಳನ್ನ ತಗೊಂಡಾಗ್ಲೇ ನಿಮ್ಗೆ ಗೊತ್ತಾಗೋದು. ಅದಕ್ಕೋಸ್ಕರ ವಿಕ್ಸಾಟ್ 47 ಅಕಾಡೆಮಿ ಕಡೆಯಿಂದ ತೇಜಸ್ ಅವರು ಫೋನ್ ಮಾಡಿರುವಂತದ್ದು. ಇಲ್ಲಿ ನಿಮ್ಗೆ ಒಂದು ಮಾಕ್ ಟೆಸ್ಟ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ KCT ಮತ್ತೆ ನೀಟ್ಗೆ. ಇಲ್ಲಿ KCT ಲಿ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಸೇರಿಸಿ ನಿಮ್ಗೆ 40 ಮಾಕ್ ಟೆಸ್ಟ್ ಸಿಗುತ್ತೆ ಕೇವಲ 399 ರೂಪಾಯಿಗೆ. ನಿಮಗೆ ನೀಟ್ ಮಾಕ್ ಟೆಸ್ಟ್ ಸೀರೀಸ್ ಬಂದ್ಬಿಟ್ಟು 499 ಗೆ ಸಿಗುತ್ತೆ. ಸ್ಯಾಂಪಲ್ ಕ್ವಶನ್ಸ್ ಕೂಡ ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ನೋಡಬಹುದಾಗಿರುತ್ತೆ. ಡೈರೆಕ್ಟ್ ಬೈ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಡೈರೆಕ್ಟ್ ಲಿಂಕ್ ನ ಕೊಟ್ಟಿರ್ತೀನಿ, ಅಲ್ಲಿ ಚೆಕ್ ಮಾಡಿ. ಹಾಗೆ ಅವ್ರದ್ದು ವಾಟ್ಸ್ಆಪ್ ಗ್ರೂಪ್ ಕೂಡ ಇದೆ, ಅದಕ್ಕೆ ಜಾಯಿನ್ ಆಗಿ. ಇಲ್ಲಿ ನಿಮ್ಗೆ ಒಂದು ಅಪ್ಡೇಟ್ಸ್ ಗಳು ಸಿಗ್ತಾ ಇರುತ್ತೆ ಮಾಕ್ ಟೆಸ್ಟ್ ಬಗ್ಗೆ. ಮತ್ತೆ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಬಹುದಾಗಿರುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ರೆಗ್ಯುಲರ್ ಆಗಿ ನಮ್ಮ ಚಾನಲ್ ನ ಫಾಲೋ ಮಾಡ್ತಾ ಇರಾ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವುದೇ ತರದ ಸಿಂಗಲ್ ಅಪ್ಡೇಟ್ ಕೂಡ ನಿಮಗೆ ಮಿಸ್ ಆಗ್ತಾ ಇಲ್ಲ. ಎಲ್ಲ ಕೂಡ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ಗೆ ಸಿಗ್ತಿದೆ. ಮತ್ತೆ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಓಪನ್ ಆದಾಗಲೂ ಕೂಡ ಅಪ್ಡೇಟ್ ಮಾಡಿದ್ವಿ, ಮತ್ತೆ ಲಾಸ್ಟ್ ಫ್ಯೂ ಡೇಸ್ ಅಲ್ಲೂ ಕೂಡ ಅಪ್ಡೇಟ್ ನ ಮಾಡಿದ್ವಿ. ಲಿಂಕ್ ಕ್ಲೋಸ್ ಆಗ್ತಿದೆ, ಬೇಗ ಎಡಿಟ್ ಮಾಡ್ಕೊಳ್ಳಿ ಅಂತ. ಇವರೆಲ್ಲ ಏನ್ ಮಾಡ್ತಿದ್ರು ಅಂತ ಗೊತ್ತಿಲ್ಲ, ಇನ್ನೂ ಕಮೆಂಟ್ ಆಗ್ತಾ ಇರ. ಕೀ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ತಿರ್ಗಾ ಏನಾದ್ರು ಓಪನ್ ಆಗುತ್ತಾ, ಎಕ್ಸ್ಟೆಂಡ್ ಆಗುತ್ತಾ ಡೇಟು ಅಂತ ಕೇಳ್ತಾ ಇರ. ಇಲ್ಲಿ ನೋಡಿ, ಇವಾಗ ಎಡಿಟಿಂಗ್ ಲಿಂಕ್ ಕ್ಲೋಸ್ ಆಗಿದೆ. ಇವಾಗ ಸದ್ಯದ ಮಟ್ಟಿಗೆ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಬಂದ್ಬಿಟ್ಟು ಓಪನ್ ಆಗಲ್ಲ. ಓಕೆನಾ? ನೀವು CET ಎಕ್ಸಾಮ್ ಬರೀಬೇಕು. CET ಎಕ್ಸಾಮ್ ಬರ್ದಾದ್ಮೇಲೆ ರಿಸಲ್ಟ್ ಬರುತ್ತಲ್ಲ, ಅವಾಗ ನಿಮ್ಗೆ ಎಡಿಟಿಂಗ್ ಲಿಂಕ್ ಓಪನ್ ಆಗ್ಬೋದು. ಇಷ್ಟು ಲಾಂಗ್ ಡ್ಯೂರೇಷನ್ವರೆಗೂ ಕೂಡ ನಿಮ್ಗೆ ಎಡಿಟಿಂಗ್ ಲಿಂಕ್ ನ ಆಕ್ಟಿವೇಟ್ ಮಾಡಿ ಬಿಡಲ್ಲ. ಓಕೆನಾ? ಏನ್ ಮಾಡ್ತಾರೆ ಅಂದ್ರೆ ಶಾರ್ಟ್ ಆಗಿ ನಿಮ್ಗೆ ವಿತಿನ್ 2 to 3 ಡೇಸ್ ಓಪನ್ ಮಾಡ್ತಾರೆ, ಅಷ್ಟರೊಳಗಡೆ ತಿರ್ಗಾ ಅದನ್ನ ಕ್ಲೋಸ್ ಮಾಡ್ತಾರೆ. ಅಷ್ಟರೊಳಗಡೆ ನೀವು ಏನಾದ್ರೂ ಎಡಿಟ್ ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬಹುದು, ಇನ್ನೊಂದು ಚಾನ್ಸ್ ಕೊಡ್ತಾರೆ. ಎಕ್ಸಾಕ್ಟ್ ಡೇಟ್ ನ ಹೇಳಕ್ಕಾಗಲ್ಲ, ವೇಟ್ ಮಾಡಿ, ಅವರು ಅಪ್ಡೇಟ್ ಮಾಡ್ತಾರೆ. ಮತ್ತೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಕೂಡ ಎಡ್ಸ್ ಮಾಡಿ ಪ್ಲಸ್ ಚಾನಲ್ ಆಕ್ಟಿವೇಟ್ ನ ಮಾಡಿದೀವಿ, ಅಲ್ಲಿ ಪ್ರತಿಯೊಬ್ರು ಕೂಡ ಫಾಲೋ ಮಾಡ್ಕೋಬಿಡಿ. ಯಾಕೆಂದ್ರೆ ನಿಮ್ಮ KCT ರಿಸಲ್ಟ್ ಬಂದಾದ್ಮೇಲೆ ನಾವು ಬಿಸಿ ಇರ್ತೀವಿ, KCT ನೀಟ್, ಅವಾಗ ನಿಮ್ಗೆ ಅಲ್ಲಿ ಕ್ವಿಕ್ ಆಗಿ ಶಾರ್ಟ್ ಆಗಿ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ಬೋದಾಗಿರುತ್ತೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ. ಓಕೆನಾ? ಇವಾಗ ನೀವೆಲ್ಲರೂ ಕೂಡ ಕೀ ಅಪ್ಲಿಕೇಶನ್ ಹಾಕಿರಾ. ಕೀ ಅಪ್ಲಿಕೇಶನ್ ಹಾಕಾದ್ಮೇಲೆ ಇವಾಗ ನೀವು ಎಷ್ಟೊಂದು ಜನ ಹೇಳ್ತಾ ಇರೋದೇನಂದ್ರೆ ನಾನು ಅದೇ ಎಡಿಟ್ ಮಾಡಬೇಕು, ಇದನ್ನ ಎಡಿಟ್ ಮಾಡಬೇಕು ಅಂತ ಹೇಳ್ತಾ ಇರಾ. ಏನಂದ್ರೆ ಆಡಿ ನಂಬರ್ ಎಡಿಟ್ ಮಾಡಬೇಕು, ನಾನು ಎಕ್ಸಾಮಿನೇಷನ್ ಸಿಟಿ ಸೆಂಟರ್ ಎಡಿಟ್ ಮಾಡಬೇಕು ಅಂತ ಹೇಳ್ತೀರಾ. ಇವಾಗ ಸದ್ಯದ ಮಟ್ಟಿಗೆ ನೀವೇನು ಕೂಡ ಎಡಿಟ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಹಾಲ್ ಟಿಕೆಟ್ ಇನ್ನು ಕೆಲವು ದಿನಗಳಲ್ಲಿ ಬಿಡುಗಡೆ ಆಗ್ತಿದೆ. ಅದರಿಂದ ಇವಾಗ ಏನಕ್ಕೆ ಈ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿರಾ ಅದೇ ಫೈನಲೈಸ್. ಓಕೆನಾ? ಇವಾಗ ನೀವೇನು ಕ್ಲಾಸ್ A ಆಗಿರ್ಬೋದು, ಅಥವಾ ನಿಮ್ಮ ಸ್ಟಡಿ ಡೀಟೇಲ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಆಡಿ ನಂಬರ್ ಆಗಿರ್ಬೋದು, ಅಥವಾ ನಿಮ್ಮ ರಿಸರ್ವೇಶನ್ ಏನು ಕೊಟ್ಟಿದ್ರಲ್ಲ, ಇದು ಯಾವುದೂ ಕೂಡ ನಿಮ್ಮ KCT ಹಾಲ್ ಟಿಕೆಟ್ ನ ರಿಲೀಸ್ ಮಾಡಕ್ಕೆ ಏನು ಕೂಡ ತೊಂದರೆ ಮಾಡಲ್ಲ. ಅದೇನಾದ್ರೂ ತಪ್ಪಾಗಿ ನೀವು ಡೀಟೇಲ್ಸ್ ಗಳನ್ನ ಕೊಟ್ಟಿದ್ರು ಕೂಡ. ಓಕೆನಾ? ಅದೆಲ್ಲ ಏನಕ್ಕೆ ಎಫೆಕ್ಟ್ ಮಾಡುತ್ತೆ ಅಂದ್ರೆ ನೀವು ರಿಸಲ್ಟ್ ಎಲ್ಲ ಬಂದು ನೀವು ಸೀಟ್ ತಗೋತಿರಲ್ಲ, ಅವಾಗ ಅದಕ್ಕೆ ಎಫೆಕ್ಟ್ ಮಾಡುತ್ತೆ ಏನಾದ್ರು ಕರೆಕ್ಟಾಗಿ ಕೊಟ್ಟಿಲ್ಲ ಅಂದ್ರೆ. ಇವಾಗ ನಿಮ್ಗೆ KCT ಹಾಲ್ ಟಿಕೆಟ್ ನಿಮ್ಗೆ ಯಾರ್ಯಾರಿಗೆ ರಿಲೀಸ್ ಆಗಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ನಿಮ್ದೇನಾದ್ರೂ ನಿಮ್ಮ ನೇಮ್ ಡೀಟೇಲ್ಸ್ ಏನಾದ್ರು ತಪ್ಪಾಗಿ ಕೊಟ್ಟಿದ್ದೀರಾ, ನಿಮ್ಮ ಡೇಟ್ ಆಫ್ ಬರ್ತ್ ಏನಾದ್ರು ತಪ್ಪಾಗಿ ಕೊಟ್ಟಿದ್ದೀರಾ ಅಂದ್ರೆ ಅವ್ರಿಗೆ ವಿತ್ಹೆಲ್ಡ್ ಆಗುತ್ತೆ. ಮತ್ತೆ ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ಕರೆಕ್ಟಾಗಿ ಅಪ್ಲೋಡ್ ಮಾಡಿಲ್ಲ, ಏನಾದ್ರೂ ಉಲ್ಟಾ ಪಲ್ಟಾ ಅಪ್ಡೇಟ್ ಮಾಡಿದ್ರಾ ಅಂದ್ರೆ ಅವ್ರಿಗೆ ಮಾತ್ರ ರಿಜೆಕ್ಟ್ ಆಗುತ್ತೆ. ನಿಮ್ಮ ನೇಮ್ ಕರೆಕ್ಟ್ ಆಗಿದೆ, ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದೆ, ನಿಮ್ಮ ಫೋಟೋ ಕರೆಕ್ಟ್ ಜಾಗದಲ್ಲಿ ಈ ರೀತಿ ಕರೆಕ್ಟ್ ಆಗಿ ಬಂದಿದೆ, ಹಾಗೆ ನಿಮ್ಮ ಸಿಗ್ನೇಚರ್ ಕರೆಕ್ಟ್ ಆಗಿ ಲಾಸ್ಟ್ ಅಲ್ಲಿ ಅಪ್ಡೇಟ್ ಮಾಡಿದೀರಾ ಅಂದ್ರೆ ನೀವು ಯಾರು ಕೂಡ ಏನು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ಈ 3 ಡೀಟೇಲ್ಸ್ ಕರೆಕ್ಟ್ ಆಗಿತ್ತು ಅಂದ್ರೆ ಸಾಕು, ನಿಮ್ಗೆ ಹಾಲ್ ಟಿಕೆಟ್ ಖಂಡಿತವಾಗ್ಲೂ ಕೂಡ ಬರುತ್ತೆ. ಮತ್ತೆ CET ಎಕ್ಸಾಮ್ ಬರ್ದಾದ್ಮೇಲೆ ರಿಸಲ್ಟ್ ಕೂಡ ಬರುತ್ತೆ. ಓಕೆನಾ? ಇವಾಗ ಬೇರೆ ಏನಾದ್ರು ಮಿಸ್ಟೇಕ್ ಇತ್ತು ಅಂದ್ರೆ ನೀವು ಎಕ್ಸಾಮ್ ನ ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಚೆನ್ನಾಗಿ ಬರೀರಿ. ಅದಾದ್ಮೇಲೆ ಬಂದ್ಬಿಟ್ಟು ಎಡಿಟಿಂಗ್ ಲಿಂಕ್ ಆಕ್ಟಿವೇಟ್ ಆಗುತ್ತೆ. ಅದನ್ನ ಆಕ್ಟಿವೇಟ್ ಆದ್ಮೇಲೆ ನಮ್ಮ ಚಾನಲ್ ಅಪ್ಡೇಟ್ ಮಾಡ್ತೀವಿ, ಅವಾಗ ನೀವು ಬಂದು ಕರೆಕ್ಷನ್ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ? ಇವಾಗ ಸದ್ಯಕ್ಕೆ ಎಡಿಟಿಂಗ್ ಲಿಂಕ್ ಅಂತೂ ಓಪನ್ ಆಗಲ್ಲ. ಓಕೆನಾ? ವಿಕ್ಸಿಟ್ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅದಕ್ಕೆ ಜಾಯ್ನ್ ಆಗಿ. ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ, ಯಾಕಂದ್ರೆ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಎಡಿಟಿಂಗ್ ಲಿಂಕ್ ಯಾವಾಗ ಆಕ್ಟಿವೇಟ್ ಆಗುತ್ತೆ ಅಂತ, ಅವ್ರಿಗೆ ಒಂದು ಅಪ್ಡೇಟ್ ಗೊತ್ತಾಗ್ಲಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ವಿಕ್ ಆಗಿ ಅಪ್ಡೇಟ್ಸ್ ಬೇಕಂದ್ರೆ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಅದಕ್ಕೂ ಕೂಡ ಜಾಯ್ನ್ ಆಗಿ. ಥ್ಯಾಂಕ್ ಯು.